ನಮಸ್ಕಾರ ಸ್ನೇಹಿತರೆ. ಒಂದು ಪಾತ್ರೆಗೆ 3 ಗ್ಲಾಸ್ ಬಾಸ್ಮತಿ ರೈಸ್ ಹಾಕ್ಕೊತಾ ಇದ್ದೀನಿ ನಾನು. ನೀವು 3 ಗ್ಲಾಸ್ ಬಾಸ್ಮತಿ ರೈಸ್ ಹಾಕ್ಕೊಳ್ಳಿ. ಹಾಗೆ ಅದನ್ನು ನೀರು ಹಾಕಿ ವಾಶ್ ಮಾಡ್ಕೊಳ್ಳಿ. ವಾಶ್ ಮಾಡಿಕೊಂಡು ಸ್ವಲ್ಪ ಒಂದು 5 ಮಿನಿಟ್ ಸೈಡಲ್ಲಿ ಇಟ್ಕೊಳ್ಳಿ. ಹಾಗೆ ಚಿಕನ್ನ ನೀಟಾಗಿ ವಾಶ್ ಮಾಡ್ಕೊಂಡು ತೊಗೊಂಡಿದ್ದೀನಿ ನಾನು. ಚಿಕನ್ಗೆ 1 ಟೀ ಸ್ಪೂನ್ ಚಿಲ್ಲಿ ಪೌಡರ್ ಹಾಕ್ಕೊತಾ ಇದ್ದೀನಿ. ಹಾಗೆ 1 ಸ್ಪೂನ್ ಧನಿಯಾ, 1/2 ಸ್ಪೂನ್ ಗರಂ ಮಸಾಲ, ಹಾಗೆ 1 ಟೀ ಸ್ಪೂನ್ ಸಾಲ್ಟ್, ಹಾಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಫ್ರೈಡ್ ಆನಿಯನ್ ಹಾಕ್ಕೊತಾ ಇದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಹಾಗೆ ಟೊಮೆಟೊನ ಗ್ರೈಂಡ್ ಮಾಡಿ ತೊಗೊಂಡಿದ್ದೀನಿ, ಅದನ್ನು ಹಾಕ್ಕೊತಾ ಇದ್ದೀನಿ. ಹಾಗೆ ಮೊಸರು ತೊಗೊತಾ ಇದ್ದೀನಿ. ಇವಾಗ ಎಲ್ಲ ನೀಟಾಗಿ ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ನೀಟಾಗಿ ಮ್ಯಾರಿನೇಟ್ ಮಾಡಿಕೊಂಡು ಸಾರಿ ಸ್ನೇಹಿತರೆ, ನಾನು ಹಸಿಮೆಣ್ಸಿನ್ಕಾಯಿ ಹಾಕೋದು ಮರ್ತೋಗಿತ್ತು. ಹಾಗೂ 1 ಟೀ ಸ್ಪೂನು ತುಪ್ಪ ಹಾಕ್ಕೊಳ್ಳಿ. ಹಾಗೆ ಲೆಮನ್ ಜ್ಯೂಸ್ ಹಾಕ್ಕೊಳ್ಳೋದು ಮರ್ತೋಗ್ಬಿಟ್ಟಿದ್ದೆ. ಇವಾಗ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ಹಾಗೆ ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಳ್ಳಿ ಆ ರೈಸ್ನ ಬೇಯಿಸ್ಕೊಳ್ಳೋದಕ್ಕೆ. ಅದಕ್ಕೆ ಹೋಲ್ ಸ್ಪೈಸಸ್ ಹಾಕ್ಕೊಳ್ಳಿ. ಹಾಗೆ ಲೆಮನ್ ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ಸಾಲ್ಟ್ ಕೂಡ ಹಾಕ್ಕೊಳ್ಳಿ. ಹಾಗೆ 1 ಟೀ ಸ್ಪೂನ್ ತುಪ್ಪ ಕೂಡ ಹಾಕ್ಕೊಳ್ಳಿ. ಒಂದು ಪ್ಲೇಟ್ ಮುಚ್ಚಿ, ಮತ್ತು ನೀರು ಬಿಸಿಯಾಗಿರುತ್ತೆ. ನೀರು ಬಿಸಿ ಆದಮೇಲೆ ನಾವು ನೆನೆಸಿಟ್ಕೊಂಡಿರೋವಂಥ ಬಾಸ್ಮತಿ ರೈಸ್ನ ಅದಕ್ಕೆ ಹಾಕ್ಕೊತಾ ಇದ್ದೀನಿ. ಹಾಗೆ ಅದನ್ನು ಹಾಕ್ಕೊಂಡು ಅದು ಮೇಲಿರುವಂಥ ಸ್ಪೈಸಸ್ ಏನಿದೆ ಅದೆಲ್ಲ ನಾನು ಸೈಡಿಗೆ ತೊಗೊತಾ ಇದ್ದೀನಿ, ಬೇಡ ಅಂತ. ಹಾಗೆ ಈಗ ರೈಸ್ನ ಬೇಯಕ್ಕೆ ಇಟ್ಕೊಂಡು ಅದು ಅರ್ಧ ಬೇಯಬೇಕು ಸ್ನೇಹಿತರೆ. ಈಗ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಇನ್ನೊಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ತುಪ್ಪ ಹಾಕ್ಕೊತಾ ಇದ್ದೀನಿ. ನನಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನಾನು ತುಪ್ಪನ ಹಾಕ್ಕೊತಾ ಇದ್ದೀನಿ. ನೋಡ್ಬೋದು ನೀವು, ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್ ಅಂತೂ. ತುಪ್ಪ ಆಯಿಲ್ ಕೂಡ ಹಾಕೋಬೋದು. ಹಾಗೆ ಹೋಲ್ ಸ್ಪೈಸಸ್ ಹಾಕ್ಕೊತಾ ಇದ್ದೀನಿ. ನೀಟಾಗಿ ಬಿಸಿ ಮಾಡ್ಕೊಬೇಕು. ಬಿಸಿ ಆದಮೇಲೆ ಸ್ವಲ್ಪ ಲೈಟಾಗಿ ಫ್ರೈ ಮಾಡಿಕೊಂಡು ಹಾಗೆ ಮ್ಯಾರಿನೇಟ್ ಮಾಡಿರುವಂಥ ಚಿಕನ್ನ ಹಾಕ್ಕೊತಾ ಇದ್ದೀನಿ. ಚಿಕನ್ನ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಬೇಯಿಸ್ಕೊಬೇಕು. ಬೇಯೋಕ್ಕೆ ಮುಚ್ಚಿಟ್ಬಿಟ್ರೆ ಅದು ಬೇಯ್ತಾ ಇರುತ್ತೆ. ಹಾಗೆ ಈ ಕಡೆ ಅನ್ನ ಬೆಂದಿತ್ತು, ರೈಸ್ ಅದನ್ನು ನಾನು ಸೈಡಿಗೆ ಇಟ್ಕೊಂಡಿದ್ದೀನಿ ಸೋರಿಸ್ಕೊಂಡು. ಇವಾಗ ಚಿಕನ್ ಬೆಂದಿದೆ ನೋಡ್ಬೋದು. ತಿರುಗಿಸ್ಬಿಟ್ಟು ನೋಡ್ತಾ ಇದ್ದೀನಿ, ಬೆಂದಿದೆ. ಇವಾಗ ಒಂದು ಬೌಲ್ ತೊಗೊಂಡು ನಾನು ಆ ಬೌಲ್ಗೆ ಸ್ವಲ್ಪ ಚಿಕನ್ನ ಎತ್ತಿಟ್ಕೊತಾ ಇದ್ದೀನಿ. ಸೈಡಿಗೆ ಎತ್ತಿಟ್ಕೊತೀನಿ, ಇದು ಮತ್ತೆ ಹಾಕೋದಕ್ಕೆ ಬೇಕು. ಈಗ ಕೆಳಗಡೆ ಒಂದು ಪಾನನ್ನು ಇಟ್ಬಿಟ್ಟು ಅದ್ರ ಮೇಲೆ ಆ ಪಾತ್ರೆನ ಇಡ್ತಾಯಿದ್ದೀನಿ. ಪಾತ್ರೆ ಇಟ್ಟು ಸ್ವಲ್ಪ ಬೇಯಿಸ್ಕೊಂಡಿರುವಂಥ ರೈಸ್ನ ಸ್ವಲ್ಪ ಹಾಕ್ಕೊಬೇಕು, ಇನ್ನು ಸ್ವಲ್ಪ ಇಟ್ಕೊಬೇಕು. ಸ್ವಲ್ಪ ಹಾಕ್ಕೊಂಡು ಮಾಡಿ ಮತ್ತು ಕೊತ್ತಂಬರಿ ಪುದೀನ ಹಾಕ್ಕೊಬೇಕು. ಹಾಗೆ ಫ್ರೈ ಮಾಡಿರುವಂಥ ಆನಿಯನ್ನ ಹಾಕ್ಕೊತಾ ಇದ್ದೀನಿ. ಹಾಗೆ ತುಪ್ಪ 1 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಗೆ ಚಿಕನ್ ಎತ್ತಿಟ್ಕೊಂಡಿದ್ವಲ್ಲ ಆ ಚಿಕನ್ನ ನಾನು ಇದರಲ್ಲಿ ಹಾಕ್ಕೊತಾ ಇದ್ದೀನಿ. ನೀಟಾಗಿ ಹಾಕ್ಕೊಂಡು ಮತ್ತೆ ಮಿಕ್ಕಿರುವಂಥ ರೈಸ್ನೆಲ್ಲ ಹಾಕ್ಬಿಡ್ತಾ ಇದ್ದೀನಿ. ಎಲ್ಲ ರೈಸ್ನ ಹಾಕ್ಬಿಟ್ಟು ಎಲ್ಲ ನೀಟಾಗಿ ಮಾಡಿಬಿಟ್ಟು ಮತ್ತು ಪುದೀನ ಮತ್ತು ಕೊತ್ತಂಬರಿ ಹಾಕಿ ಆನಿಯನ್ ಫ್ರೈ ಮಾಡಿರೋದನ್ನ ಹಾಕ್ಬಿಟ್ಟು 1 ಸ್ಪೂನ್ ತುಪ್ಪ ಹಾಕಿ ಹಾಗೆ ಮುಚ್ತಾ ಇದ್ದೀನಿ ನಾನು. ಅದ್ರ ಮೇಲೆ ತೂಕಕ್ಕೆ ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಇಡ್ತಾಯಿದ್ದೀನಿ ನಾನು. ರೆಡಿಯಾಗಿದೆ ನೋಡಿ ಸ್ನೇಹಿತರೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ನೀವು ಒಂದು ಸರಿ ಮಾಡಿ ನೋಡಿ.
ಥ್ಯಾಂಕ್ ಯು.